ಕನ್ನಡಿಗರ ಭಾವನೆಗೆ ಧಕ್ಕೆ ತಂದ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಹೌದು, ಕರ್ನಾಟಕ ಇಡೀ ಇವತ್ತು ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿದೆ. ಆದರೆ ಆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದ್ರ ಬೆಳಗಾವಿ ಪೊಲೀಸರು. ನಾಡದ್ರೋಹಿ ಎಂಇಎಸ್ ನಾಯಕನ ಜೊತೆಗೆ ಸಿಪಿಐ ಸೆಲ್ಫಿ ತೆಗೆಸಿಕೊಂಡಿದ್ದಾರೆ. ಮಾಳಮಾರುತಿ ಠಾಣೆ ಸಿಪಿಐ ಜೆಎಂ ಕಾಲಿ ಮುರ್ಚಿ ಸೆಲ್ಫಿಯನ್ನು ತೆಗೆದುಕೊಂಡಿರೋದು. ಎಂಇಎಸ್ ಪುಂಡ ಶುಭಂ ಶಳಕೆ ಜೊತೆ ಕಾಲಿ ಮಿರ್ಚಿ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಬೆಳಗಾವಿ ನಗರದ ಸಂಭಾಜಿ ಮೈದಾನದಲ್ಲಿ ನಡೆದಿರುವಂತಹ ಘಟನೆ ಇದು. ಇವತ್ತು ಬಹಳ ಮುಖ್ಯವಾಗಿ ಕರುನಾಡು ಕನ್ನಡಿಗರು ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ. ನೋಡಿ, ಈ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿಪಿಐ ಜೆಎಂ ಕಾಲಿ ಮಿರ್ಚಿ ಸೆಲ್ಫಿಯನ್ನು ಯಾರ ಜೊತೆ ತೆಗೆಸಿಕೊಳ್ತಿದ್ದಾರೆ ನೋಡಬಹುದು. ಎಂಇಎಸ್ ಪುಂಡ ಶುಭಂ ಶಳಕೆ ಜೊತೆ ಹೇಗೆ ಸಿಪಿಐ ಇಲ್ಲಿ ಸೆಲ್ಫಿಯನ್ನು ತೆಗೆದುಕೊಂಡ್ರು ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಕರಾಳ ದಿನಾಚರಣೆಯನ್ನು ಮಾಡ್ತಾ ಇದ್ರು ಎಂಇಎಸ್ ಪುಂಡ್ರು. ಅವರ ಜೊತೆ ಕರುನಾಡಿನ ಒಬ್ಬ ಪೊಲೀಸ್ ಸೆಲ್ಫಿಯನ್ನು ತಗೊಳ್ತಾರೆ ಅನ್ನೋದಾದರೆ ಏನಿದರ ಅರ್ಥ? ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಕನ್ನಡಿಗರ ಭಾವನೆ, ಕನ್ನಡಿಗರ ಮನಸ್ಥಿತಿಯ ಜೊತೆ ಈ ಪೊಲೀಸ್ ನಿಜಕ್ಕೂ ಕೂಡ ಚೆಲ್ಲಾಟವನ್ನು ಆಡಿದ್ದಾರೆ. ರೆಡ್ಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾ ಹೋಗ್ತಾರೆ. ಶ್ರೀಧರ್, ಸಿಪಿಐ ಇವತ್ತು ಶುಭಂ ಶಳಕೆ ಜೊತೆ ಸೆಲ್ಫಿಯನ್ನು ತೆಗೆಸ್ಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಕರಾಳ ದಿನಾಚರಣೆಯನ್ನು ಎಂಇಎಸ್ನ ನಾಯಕರು ಮಾಡ್ತಿದ್ದಾರೆ. ಅವ್ರ ಜೊತೆ ಸೆಲ್ಫಿ ಯಾವಾಗ ತೆಗೆಸ್ಕೊಂಡ್ರು, ಯಾವಾಗಿನ ದೃಶ್ಯ ಇದು? ಇವ್ರ ಬಗ್ಗೆ ಏನಾದರೂ ಕ್ರಮ ತಗೊಳ್ಳೋದಕ್ಕೆ ಒಂದಷ್ಟು ಏನಾದರೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ? ಏನಾದರೂ ಕ್ಲಾರಿಫಿಕೇಶನ್ ಕೊಟ್ರಾ ಸಿಪಿಐ? ಖಂಡಿತ ದಿವಸರಿ ಏನು ಇವತ್ತು ಬೆಳಗ್ಗೆಯಿಂದಲೇ ಏನಂತಂದ್ರೆ ಒಂದ್ ಕಡೆ ಏನು ಎಂಇಎಸ್ ಪುಂಡಾಟರ ಒಂದು ಪುಂಡಾಟಿಕೆ ನಡೀತಿರ್ತಕ್ಕಂಥದ್ದು, ಒಂದ್ ಕಡೆ ಏನಂತಂದ್ರೆ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಸಾಕ್ತಾ ಇರ್ತಕ್ಕಂಥದ್ದು. ಅದ್ರ ಮಧ್ಯೆ ಏನಂತಂದ್ರೆ ಒಂದು ನಾಡದ್ರೋಹಿ ಕೃತ್ಯ ಸಿಕ್ಕಿಸುವಂತ ಎಂಇಎಸ್ ನಾಯಕನಾದಂತ ಇವನು ಏನು ಪ್ರತಿ ಬಾರಿಯೂ ಕೂಡ ಬೆಳಗಾವಿಯಲ್ಲಿ ತಂಟೆ ತೆಗೆದ್ರೆ ಮುಂದೆ ಬರೋಕೆ ಇವನೇ ಬರ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಆ ಎಂಇಎಸ್ ಪುಂಡ ಶುಭಂ ಶೆಳಕೆ ಏನಿದ್ದಾನೆ ಅವನ ಜೊತೆಲಿ ಏನಂತಂದ್ರೆ ಒಂದು ಕರ್ನಾಟಕದಲ್ಲಿ ಜನಿಸಿ ಕರ್ನಾಟಕದ ನೀರು ಕುಡಿದು ಒಂದು ಕನ್ನಡ ರಾಜ್ಯೋತ್ಸವ ಒಂದು ಸಮಯಕ್ಕೆ ಒಂದು ಭದ್ರತೆ ಸಿಬ್ಬಂದಿ ಮಾಡಲು ಮಾಳಮಾರುತಿ ಪೊಲೀಸ್ ಠಾಣೆಯ ಸಿಪಿಐ ಜಿಎಂ ಕಾರ್ಲಿ ಮಿರ್ಜಿ ಎಂಬುವರಿದ್ದಾರೆ. ಅವರು ಏನಂತಂದ್ರೆ ಅವರು ಅಂದ್ರೆ ಡ್ಯೂಟಿ ಮಾಡುವ ಸಂದರ್ಭದಲ್ಲಿ ಒಂದು ಎಂಇಎಸ್ ಪುಂಡಾಟಿಕೆ ಮೆರೆದವನ್ನ ಶುಭಂ ಜೊತೆಗೆ ಒಂದು ಸೆಲ್ಫಿಯನ್ನ ತೆಗೆದುಕೊಂಡಿರುವ ಘಟನೆ ಈಗಾಗಲೇ ನಡೆದಿರತಕ್ಕಂಥದ್ದು. ಜೊತೆಗೆ ಶುಭಂ ಇದಾನೆ ಅಲ್ಲ, ಆ ಶುಭಂ ಈಗಲ್ಲ ಅಷ್ಟೇ ಅಲ್ಲ, ಪ್ರತಿ ಬಾರಿಯೂ ಕೂಡ ಒಂದು ಎಂಇಎಸ್ ಪುಂಡಾಟಿಕೆ ಬೆಳಗಾವಿಯಲ್ಲಿ ನಡೆದ್ರೆ ಮುಖ್ಯ ಕಾರಣ ಅವನೇ ಅಂತ ಹೇಳ್ಬೋದು. ಅಂತವನ ಜೊತೆಗೆ ಈಗಾಗಲೇ ನಮ್ಮ ಕರ್ನಾಟಕದ ಪೊಲೀಸ್ ಬೆಳಗಾವಿಯ ಸಿಪಿಐ ಆಗಿರ್ತಕ್ಕಂತಹ ಒಂದು ಮಾಳಮಾರುತಿಯ ಪೊಲೀಸ್ ಸ್ಟೇಷನ್ ಸಿಪಿಐ ಸೆಲ್ಫಿ ತೆಗೆದಿರುವ ಘಟನೆಗೆ ಈಗಾಗಲೇ ಏನಂತಂದ್ರೆ ಒಂದು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಅವನ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಜೊತೆಗೆ ಈಗಾಗಲೇ ಒಂದು ಎಸ್ ಪಿ ಅವರಿಗೂ ಕೂಡ ಈಗ ಸ್ಥಳೀಯ ಸಂಘಟನೆಗಳಾಗಿರ್ಬೋದು ಮತ್ತೆ ಅಲ್ಲಿನ ಮುಖಂಡರಾಗಿರ್ಬೋದು ಅವರ ಮೇಲೆ ಕಾನೂನು ರೀತಿಯಾಗಿ ಅವರಿಗೆ ಒಂದು ಕ್ರಮವನ್ನು ತೆಗೆದುಕೊಳ್ಳಿ. ಯಾಕಂತಂದ್ರೆ ನಾವು ಭಾಷೆ ಮತ್ತು ಕನ್ನಡ ಭಾಷೆ ಆಗಿರ್ಬೋದು, ಕನ್ನಡ ನೆಲ ಆಗಿರ್ಬೋದು, ಒಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಅಂತ ಸಂದರ್ಭದಲ್ಲಿ ಒಂದು ಕರಾಳ ದಿನಾಚರಣೆಯಾಗಿ ಮಹಾರಾಷ್ಟ್ರದ ಪುಂಡಾಟಿಕೆಯನ್ನು ಮೆರೆಯಲು ಒಂದು ಎಂಇಎಸ್ ಕಾರ್ಯಕರ್ತರು ಮುಂದಾಗಿರ್ತಾರೆ. ಆ ಮುಂದಾಗಿರುವ ಒಂದು ಎಂಇಎಸ್ ಕಾರ್ಯಕರ್ತರು ನಾಡದ್ರೋಹಿಗಳು. ಅಂತವರ ಜೊತೆಗೆ ಇವರು ನಮ್ಮ ಒಂದು ಕನ್ನಡ ಹೆಮ್ಮೆಯ ಒಂದು ಸಿಪಿಐ ಏನಂತಂದ್ರೆ ಒಂದು ಸೆಲ್ಫಿ ತೆಗೆದಿರೋದು ನಮಗೆ ಒಂದು ಅಹಿತಕರ ಘಟನೆಗೆ ಒಂದು ಸಾಕ್ಷಿಯಾಗಿರ್ತಕ್ಕಂಥದ್ದು. ಜೊತೆಗೆ ಅವರ ಮೇಲೆ ನೀವು ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು, ಇಲ್ಲಾಂದ್ರೆ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ ಅಂತ ಹೇಳಿ ಈಗಾಗಲೇ ಒಂದು ಕನ್ನಡ ಪರ ಸಂಘಟನೆಗಳು ಒಂದು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅನ್ನ ಮಾಡಿದೆ. ಇನ್ನು ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತೆ ಎಸ್ ಪಿ ಆಗಿರ್ಬೋದು ಒಂದು ಜಿಲ್ಲಾಡಳಿತ ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಒಂದು ಚರ್ಚೆ ಮಾಡಿ ಅವರ ಮೇಲೆ ಯಾವ ರೀತಿಯಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಥವಾ ಅವರ ಮೇಲೆ ಒಂದು ನೋಟಿಸ್ ಅನ್ನ ಜರುಗಿಸಿ ಅಂತ ಹೇಳಿ ಕಾದು ನೋಡ್ಬೇಕಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್.